ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ವಿಷಯ ತಿಳಿಸ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಆಹಾರ ಇಲಾಖೆಯಿಂದ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಅಷ್ಟೇ ತುಂಬ ಜನಕ್ಕೆ 15ನೇ ಕಂತಿನ ಹಣ ನಮ್ಗಿನ್ನೂ ಬಂದಿಲ್ಲ ಮೇಡಮ್ ಅಂತ ತುಂಬಾನೇ ಕಮೆಂಟ್ ಮಾಡ್ತಾ ಇದ್ದೀರಾ. ಅವ್ರು ಏನೆಲ್ಲ ಮಾಡಬೇಕು, ಯಾಕೆ ನಿಮಗೆ ಬಂದಿಲ್ಲ, ಹಾಗೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ, ಪ್ರತಿಯೊಂದು ಡೀಟೇಲ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನೂ ನೀವು ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ವಿಡಿಯೋಗೆ ಲೈಕೇ ಮಾಡ್ತಲ್ಲ. ಸೊ ಪ್ರತಿಯೊಬ್ಬರು ಮಾಡಿ. ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಹೆಲ್ಪ್ ಆಗ್ತಿದೆ, ಇನ್ಫಾರ್ಮೇಟಿವ್ ಇದೆ ಅಂತ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ವೀಡಿಯೋಸ್ನ ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ಡೈಲಿ ನ್ಯೂಸ್ ಕೂಡ ಚೆಕ್ ಮಾಡ್ಬೋದು. ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣದವರೆಗೂ ನಿಮಗೆ ಬಿಡುಗಡೆ ಆಗಿದೆ. ಸಾಕಷ್ಟು ಜನರಿಗೆ ಬಂದಿದೆ, ಇನ್ನು ಸಾಕಷ್ಟು ಜನರಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತಂದರೆ ಇವಾಗ ಹಾಕಿದ ತಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಒಂದೇ ದಿನ ಎಲ್ಲರಿಗೂ ಕೂಡ ಬರೋದಿಲ್ಲ, ಅದು ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ಕೆಲವೊಬ್ಬರಿಗೆ ಬೇಗ ಬಂದಿರುತ್ತೆ, ಕೆಲವೊಬ್ಬರಿಗೆ ಇನ್ನೂ ಬಂದಿರಲ್ಲ. ಸೊ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ಚಿಂತೆ ಮಾಡಬೇಡಿ. ಈ ತಿಂಗಳು ಎಂಡೊಳಗೆ ಪ್ರತಿಯೊಬ್ಬರಿಗೂ ಕೂಡ ಜಮೆ ಆಗುತ್ತೆ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಅದೊಂದೇ ಅಲ್ಲ, ಯಾರಿಗೆಲ್ಲ ಪೆಂಡಿಂಗ್ ಹಣ ಇತ್ತು ನೋಡಿ, ಕೆಲವರಿಗೆ 10 ಕಂತಿನವರೆಗೂ ಬಂದು ಆಮೇಲೆ 5 ಕಂತು ಬಂದಿರಲ್ಲ, ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಒಂದು 3-4 ಕಂತು ಬಂದಿರುತ್ತೆ, ಆಮೇಲೆ ಯಾವುದೇ ಕಂತಿನ ಹಣ ಬಂದಿರಲ್ಲ. ಸೊ ಅಂಥವ್ರಿಗೆಲ್ಲ ಈ ತಿಂಗಳು ಎಂಡಿಂಗ್ ಒಳಗೆ ನಾವು ಜಮೆ ಮಾಡ್ತೀವಿ. ಅವ್ರ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ನಮ್ಮದು ಟೆಕ್ನಿಕಲ್ ಇಶ್ಯೂಯಿಂದ ತುಂಬ ಜನಕ್ಕೆ ಕೆಲವು ಕಂತುಗಳ ಹಣ ನಮಗೆ ಜಮೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಅಂಥವ್ರಿಗೆಲ್ಲ ನಾವು ಈ ತಿಂಗಳು ಎಂಡಿಂಗ್ ಒಳಗೆ ಕ್ಲಿಯರ್ ಮಾಡ್ತೀವಿ ಅಂದ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಸೊ ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾರಿಗೆಲ್ಲ 15ನೇ ಕಂತಿನ ಹಣ ಬಂದಿಲ್ಲ ಅಥವಾ ಯಾರಿಗೆಲ್ಲ ಅದ್ರ ಹಿಂದಿನ ಕಂತುಗಳಿಂದ ಪೆಂಡಿಂಗ್ ಹಣ ಇತ್ತು, ಪ್ರತಿಯೊಂದು ಕೂಡ ನಿಮ್ಗೆ ಎಷ್ಟು ಕಂತಿನ ಹಣ ಬಾಕಿ ಇತ್ತು ಅಷ್ಟು ಕಂತಿನ ಹಣ ಬಂದೇ ಬರುತ್ತೆ. ಸೊ ಈ ತಿಂಗಳು ಎಂಡವರೆಗೂ ವೆಯ್ಟ್ ಮಾಡಿ, ಯಾರಿಗೂ ಕೂಡ ಮಿಸ್ ಆಗಲ್ಲ, ಬಂದೇ ಬರುತ್ತೆ ಅಂದ್ಬಿಟ್ಟು ಅಧಿಕಾರಿಗಳೇ ತಿಳಿಸಿದ್ದಾರೆ. ಹಾಗೆ ಎಲ್ಲರೂ ಕಾಯ್ತಿದ್ದೀರಾ ಈಗ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಮೊದಲು ನೀಡಿದ ಮಾಹಿತಿ ಪ್ರಕಾರ ಈ ತಿಂಗಳು ಅಂದರೆ ಡಿಸೆಂಬರ್ 31ನೇ ತಾರೀಕು ಒಳಗೆ 16ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅಷ್ಟರೊಳಗೆ ನಿಮಗೆ ಹಣ ಬರೋದಿಲ್ಲ ಖಂಡಿತವಾಗ್ಲೂ. ಜನವರಿ ಮೊದಲನೇ ವಾರ ಅಥವಾ 2ನೇ ವಾರ ಬರುವ ಸಾಧ್ಯತೆ ಇದೆ. ಬಟ್ ಅದ್ರ ಬಗ್ಗೆ ಇವಾಗ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ನಿಮಗೂ ಕೂಡ ಗೊತ್ತಿದೆ, ಸರ್ಕಾರದಲ್ಲೇ ತುಂಬಾ ಗೊಂದಲಗಳು ನಡೀತಾ ಇದೆ. ನಿಮಗೂ ಕೂಡ ಗೊತ್ತಿರುತ್ತೆ, ಸಿ.ಟಿ. ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅದೆಲ್ಲ ತುಂಬಾ ಚರ್ಚೆ ಆಗಿರೋದ್ರಿಂದ ಈಗ ಸದ್ಯಕ್ಕೆ 16ನೇ ಕಂತಿನ ಹಣ ಈ ತಿಂಗಳು ಎಂಡಿಂಗ್ ಒಳಗೆ ಬರೋ ಡೌಟ್ ಇದೆ. ಜನವರಿ ಮೊದಲನೇ ವಾರ ಅಥವಾ 2ನೇ ವಾರ ಬರುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಬೇಗ ಬರುತ್ತೆ ಅಂದರೆ ನಮಗೆ ಖಂಡಿತವಾಗ್ಲೂ ನೋಟಿಫಿಕೇಶನ್ ಬರುತ್ತೆ. ಬಂದ ಕೂಡಲೇ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಸೊ 16ನೇ ಕಂತಿನ ಹಣ ಇನ್ನು ಬರೋದು ತಡ ಆಗಬಹುದು. ಬಟ್ 15ನೇ ಕಂತಿನ ಹಣದವರೆಗೂ ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಈ 31ನೇ ತಾರೀಕು ಒಳಗೆ ಬಂದೇ ಬರುತ್ತೆ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಆಯಿತು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ತಿದ್ದುಪಡಿ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಈ ತಿಂಗಳು ಎಂಡ್ ಅಂದರೆ 31ನೇ ತಾರೀಕು ಒಳಗೆ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ತುಂಬ ಕಡೆ ಸರ್ವರ್ ಪ್ರಾಬ್ಲಮ್ ಇದೆ, ಬಟ್ ಸರ್ವರ್ ಇದ್ದಾಗ ಖಂಡಿತವಾಗ್ಲೂ ತಿದ್ದುಪಡಿ ಮಾಡಿಕೊಡ್ತಿದ್ದಾರೆ. ನೀವು ಹೆಸರು ಬದಲಾಯಿಸೋದಾಗಿರ್ಬೋದು ಅಥವಾ ಹೆಸರು ತೆಗ್ಸೋದಾಗಿರ್ಬೋದು, ಸೇರಿಸೋದಾಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತಲ್ಲಿ ಚೇಂಜು, ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಅಥವಾ ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೇಕು ಅನ್ನೋದು ಎಲ್ಲದಕ್ಕೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. APL, BPL ಅಥವಾ ಅಂತ್ಯೋದಯ ಕಾರ್ಡ್, ನೀವು ಯಾವ ಕಾರ್ಡ್ ತಿದ್ದುಪಡಿ ಕೂಡ ಈಗ ಮಾಡಿಸ್ಬೋದು. ಹಾಗೆ ಇನ್ನೊಂದು ಹೊಸ ಅದು ತಿದ್ದುಪಡಿ ಏನಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ, ನೀವು ಡಿಪೋ ಅಡ್ರೆಸ್ನ ಚೇಂಜ್ ಮಾಡೋಂಗಿದ್ರೆ ಮಾಡಿಸ್ಬೋದು. ಈಗ ಮೊದಲು ನೀವು ಒಂದು ಡಿಪೋದಲ್ಲಿ ಇಷ್ಟು ದಿನ ರೇಷನ್ ತೊಗೋತಿರ್ತೀರಾ, ಇವಾಗ ಮನೆ ಚೇಂಜ್ ಮಾಡಿರ್ತೀರಾ ಅಥವಾ ಏರಿಯಾ ಚೇಂಜ್ ಮಾಡಿರ್ತೀರಾ ಅಥವಾ ಇವಾಗಿರೋ ಡಿಪೋ ನಿಮ್ಮ ಮನೆಯಿಂದ ದೂರ ಆಗುತ್ತೆ ಅಥವಾ ನೀವು ಬೇರೆ ಡಿಪೋಗೆ ನೀವು ಚೇಂಜ್ ಮಾಡಿಸ್ಕೋಬೋದು ಅಂದರೆ ಆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದರ ತಿದ್ದುಪಡಿ ಕೂಡ ನೀವು ಮಾಡಿಸ್ಕೋಬೋದು ಇವಾಗ.
ತಿದ್ದುಪಡಿ ಕೂಡ ಅಷ್ಟೇ ಎಲ್ಲ ರಾಜ್ಯಗಳಲ್ಲೂ ಮಾಡಿಕೊಡ್ತಿದ್ದಾರೆ. ಇದೊಂದು ರಾಜ್ಯ ಅದೊಂದು ರಾಜ್ಯ ಅಂತ ಏನಿಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗೆ ಡಿಸೆಂಬರ್ 31ನೇ ತಾರೀಕುವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇದು ಪದೇ ಪದೇ ಸಿಗೋದಿಲ್ಲ. ಹಾಗಾಗಿ ಸಿಕ್ಕಿದ ಅವಕಾಶದಲ್ಲಿ ಯಾರೇ ಏನೇ ಚೇಂಜಸ್ ಮಾಡಿಸ್ಕೋಬೇಕಂತಿದ್ರು ಕೂಡ ರೇಷನ್ ಕಾರ್ಡಲ್ಲಿ ಮಾಡಿಸ್ಕೊಳ್ಳಿ. ಹಾಗೆ KYC ಮಾಡಿಸಿಲ್ಲ ಅಂದರೂ ಕೂಡ ಮಾಡಿಸ್ಬೋದು. ನಿಮ್ಮ ರೇಷನ್ ಕಾರ್ಡ್ ಹಾಗೆ ಯಾರ್ದು KYC ಆಗಬೇಕು ಅವರ ಆಧಾರ್ ಕಾರ್ಡ್ ಮತ್ತು ಅವರು ಕೂಡ ಹೋಗಬೇಕಾಗತ್ತೆ. ಸೊ ಹೋಗಿ ಆದಷ್ಟು ಬೇಗ KYC ಕೂಡ ಮಾಡಿಸ್ಕೊಳ್ಳಿ. KYC ಮಾಡಿಸಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಹಣ ಆಗಿರ್ಬೋದು ಯಾವುದು ಕೂಡ ಬರೋದಿಲ್ಲ. ಹಾಗಾಗಿ ಸಿಕ್ಕಿದ್ದ ಅವಕಾಶನ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಇದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಇದೆ ನಮಗೆ ಅನಿಸಿದ್ರೆ ಅಟ್ಲಿ ನಿಮ್ಗೆ ಗೊತ್ತಿರೋರು ಯಾರ ರೇಷನ್ ಕಾರ್ಡ್ ತಿದ್ದುಪಡಿ ಕಾಯ್ತಿರ್ತಾರೆ ಅಥವಾ KYC ಮಾಡಿಸಿರಲ್ಲ ಅವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ಇನ್ನೂ ಮಾಡಿಸಿಲ್ಲ. ಹಾಗಾಗಿ KYC ಮಾಡೋದನ್ನ ತುಂಬ ಸತಿ ಸರ್ಕಾರದಿಂದನೇ ಪೋಸ್ಟ್ಪೋನ್ ಮಾಡ್ತಿದ್ದಾರೆ. ಸೊ ಮಾಡಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿಸಿ. ಯಾಕಂದರೆ ಒಂದು ಸತಿ ರೇಷನ್ ಕಾರ್ಡು ನಿಮ್ಮದು ಕ್ಯಾನ್ಸಲ್ ಆಯಿತು ಅಂದರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಅದನ್ನು ಆ್ಯಕ್ಟಿವ್ ಮಾಡಿಸ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಪ್ರತಿ ಸತಿ ವಿಡಿಯೋ ಮಾಡಿದಾಗಲೂ ನಿಮಗೆ ತಿಳಿಸ್ತಿರ್ತೀನಿ, ಆದಷ್ಟು ಬೇಗ KYC ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಹೆಸರಿರುತ್ತೋ ಅಷ್ಟು ಜನದ್ದು ಕೂಡ KYC ಕಂಪಲ್ಸರಿ ಆಗಿರಲೇಬೇಕು. ಸೊ ಆಗಿಲ್ಲ ಅಂದರೆ ಹೋಗಿ ಮಾಡಿಸ್ಕೊಳ್ಳಿ. KYC ಆಗಿದೆಯೋ ಇಲ್ಲ ಹೇಗೆ ಚೆಕ್ ಮಾಡ್ಬೋದು ಅಂದರೆ ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗಿ ನೀವು ಚೆಕ್ ಮಾಡಿಸ್ಬೋದು. ಅಲ್ಲದ್ರೆ ಗೊತ್ತಾಗುತ್ತೆ ನಿಮ್ಮದು KYC ಆಗಿದೆಯಾ ಇಲ್ಲ ಅಂತ. ಅಕಸ್ಮಾತ್ ಆಗಿಲ್ಲ ಅಂದರೆ ಹೋಗಿ ಮಾಡಿಸ್ಕೊಳ್ಳಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಹಾಗೆ ಡೈಲಿ ನ್ಯೂಸ್ ಕೂಡ ಚೆಕ್ ಮಾಡಿ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.